ಪ್ರೀತಿಯ ಮಾತುಗಳನ್ನ ನಾವು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹೀಗಾಗಿ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಶರಣ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಶರಣ್ ಸರ್ ಅವರು, ನಮ್ಮೆಲ್ಲರ ನೆಚ್ಚಿನ ನಮ್ಮ ನೆನಪಿರಲಿ ಪ್ರೇಮ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಜೊತೆಗೆ ನಮ್ಮ ಪ್ರಜ್ವಲ್ ದೇವರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ವೆಲ್ ಆಫ್ ಕೋರ್ಸ್ ನಮ್ಮ ಪ್ರಣವ್ ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ವೇದಿಕೆ ಮೇಲೆ ನಮ್ಮ ನೀನಾಶಂ ಸತೀಶ್ ಅವ್ರನ್ನ ಕೂಡ ನಾವು ಬರ್ಮಾಡ್ಕೊಳ್ತಾ ಇದೀವಿ. ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ, ನಿಮ್ಮ ಹೆಚ್ಚಿ ಸಕ್ಕಳ ಕೇಳಿ ಕಕ್ಕಣ ಎದ್ದು ನಿಂತ್ಕೊಂಡ್ವಿ, ನಿಮಗ ಶೇಕು ಹಣ್ಣು ಕೊಡಬೇಕಂತ ಕೈಯ ಕಳ್ಕೊಂಡ್ವಿ. ನಮ್ಮ ನೀನಾಶಂ ಸತೀಶ್ ಅವರು ವೇದಿಕೆಯನ್ನ ಅಲಂಕರಿಸಬೇಕು. ಬಜಾರು ನಮ್ದ ಇವತ್ತು ಬಸಣ್ಣಿದ್ದ. ಓಕೆ, ಈಗ ಈ ನಮ್ಮ D25 ಬೆಳ್ಳಿ ಹಬ್ಬದ ಬಗ್ಗೆ ನಮ್ಮ ಶರಣ್ ಸರ್ ಅವರು ಒಂದೆರಡು ಮಾತನ್ನ ಹಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಮಗೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ಸಂತೋಷ ಆಗ್ತಾ ಇದೆ, ತುಂಬ ಆನಂದ ಆಗ್ತಾ ಇದೆ ಅಂತ ಹೇಳ್ತೀವಿ. ಆದರೆ ಇವತ್ತು ಈ ಕಾರ್ಯಕ್ರಮ ಅದಕ್ಕೆ ಡಬಲ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಆನಂದಕ್ಕೆ ಪರಮಾನಂದ ಇವತ್ತಿನ ಒಂದು ಕಾರ್ಯಕ್ರಮ ಇದು. ಬಹಳ ಅಪರೂಪಕ್ಕೆ ಒಂದೊಂದು ಸಲ ಘಟಿಸುತ್ತೆ ಈ ಥರದೊಂದು ಸನ್ನಿವೇಶ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ. 25 ವರ್ಷ ಅಂತ ಅನ್ನೋವಂಥದ್ದು ಹುಡುಗಾಟದ ಮಾತಲ್ಲ ರೀ. ಅದು ಬರೀ 25 ವರ್ಷ ಆಗಿಲ್ಲ, ಅದು ಬರೀ ಸಕ್ಸಸ್ಸಿನ 25 ವರ್ಷ ಅಲ್ಲ, ಸಾರ್ಥಕತೆಯ 25 ವರ್ಷ. ಅದು ಸಾರ್ಥಕತೆಯ 25 ವರ್ಷ. ಅದು ನಾನು ದರ್ಶನ್ ಸರ್ ಅವ್ರನ್ನ ಸಿನಿಮಾಗೆ ಬರೋದಕ್ಕಿಂತ ಹಿಂದಿಂದನೂ ಕೂಡ ನಾವಿಬ್ಬರು ಒಬ್ರಿಗೊಬ್ರು ಗೊತ್ತು, ಗೆಳೆಯರೂ ಹೌದು. ಅವರ ಈ 25 ವರ್ಷದ ಟ್ರಾವೆಲ್ ಏನಿದೆಯಲ್ಲ, ಈ ಟ್ರಾವೆಲ್ಲು ಬರೀ ಒಂದು ಸ್ಟ್ರೇಟ್ ಲೈನ್ ಆಗಿಲ್ಲ. ಅದು ಹಿಂಗಿದೆ ಮತ್ತೆ ಹಿಂಗಿದೆ. ಯಾಕೆ ಅದು ಇಲ್ಲಿ ತನಕ ಬಂದು ಇಷ್ಟು ಯಶಸ್ವಿಯಾಗಿ ನಿಂತ್ಕೊಳ್ಳಿಕ್ಕೆ ಕಾರಣ ಏನು ಗೊತ್ತಾ? ಅವರು ತೆರೆ ಮೇಲೆ ಮಾತ್ರ ಹೀರೋ ಅಲ್ಲ, ಇಲ್ಲಿಂದನೂ ಹೀರೋ. ಅವರು ಇಲ್ಲಿಂದನೂ ಹೀರೋ. ಅಂಥವ್ರಿಗೆ ಈ ಥರದ ಸನ್ನಿವೇಶಗಳು ಘಟಿಸುತ್ತೆ. ನಾನು ಯೂಶಲಿ ಅವರನ್ನು ಅವ್ರ ಸಕ್ಸಸ್ಸನ್ನು ಡಿಕೋಡ್ ಮಾಡ್ತಾ ಸುಮ್ಮನೆ ಅದನ್ನು ಬಗಿತಾ ಒಳಗಡೆ ಹೋಗಿ ನೀವು, ನನಗೆ ಕಂಡಿದ್ದು ಒಂದೇ, ಇದರ ಒಳಗಡೆ ಒಂದು ಅದ್ಭುತವಾದಂಥ ವ್ಯಕ್ತಿ ಅವ್ರ ಒಳಗಡೆ ಇದ್ದಾರೆ. ಆ ಥರದ್ದು ಒಂದು ಶಕ್ತಿ ನನಗೆ ದರ್ಶನ್ ಸರ್ ಅವರು ಸಿನಿಮಾ ಬರೋದಕ್ಕಿಂತ ಹಿಂದಿಂದ ಅಂತ ಹೇಳ್ತಾ ಇದ್ದೆ. ಆಗ ದರ್ಶನ್ ಸರ್ ಅಂತಂದರೆ ಒಂದು ಹೆಸರು, ಅದು ಬೆಳೀತಾ 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 ಒಂದು ಬ್ರ್ಯಾಂಡ್ ಆಗುತ್ತೆ. ಇವತ್ತು ಅದೆರಡಕ್ಕೂ ಮೀರಿ ದರ್ಶನ್ ಸರ್ ಒಂದು ಶಕ್ತಿ, ಇವತ್ತು ನಿಜ ಸತ್ಯ, ಅದೊಂದು ಶಕ್ತಿಯಾಗಿ ಇವತ್ತು ಬೆಳೆದು ಇಲ್ಲಿ ತನಕ ನಿಂತಿದೆ ಅಂತ ಅನ್ನೋದಾದರೆ, ಇವತ್ತು ನಾವು ಇದು ಅವರೊಬ್ಬರ ಇದು ಸೆಲೆಬ್ರೇಷನ್ ಅಲ್ಲ. ಇವತ್ತು ಇಡೀ ಕನ್ನಡಿಗರು, ಇಡೀ ಚಿತ್ರೋದ್ಯಮ ಆಗಿರ್ಬೋದು, ಸಿನಿಮಾ ಪ್ರೇಮಿಗಳು ಯಾರ್ಯಾರಿದ್ದಾರೆ ಅವ್ರಿಗಾಗಿರ್ಬೋದು, ದರ್ಶನ್ ಸರ್ ಅವರ ಫ್ಯಾನ್ಸ್ ಯಾರಿದ್ದಾರೆ ಅವ್ರಿಗಾಗಿರ್ಬೋದು, ಅವರ ಆಚರಣೆ, ಅವರ ಸೆಲೆಬ್ರೇಷನ್ ಇದು ಸತ್ಯ. ಯಾಕೆಂತಂದರೆ ನಾನು ಅವರನ್ನು ಎಲ್ಲ ಥರದಲ್ಲೂ ನೋಡಿದ್ದೀನಿ. ಎಲ್ಲಿ ಪ್ಲೇಸ್ ಮಾಡಿ ಅದನ್ನು ಪರ್ಫೆಕ್ಟಾಗಿ ಕೆಲಸ ಅವರು ಅದನ್ನು ಆಗಿರ್ತಾರೆ ಅಂತ ಅನ್ನೋದಕ್ಕೆ ಒಬ್ಬ ಗೆಳೆಯ ಅಂತಂದರೆ ಭಾಳ 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 ನಿಷ್ಠೆಯ ಗೆಳೆಯರಾಗಿರ್ತಾರೆ. ನಿರ್ಮಾಪಕರುಗಳಿಗೆ ಭಾಳ ನಿಷ್ಠೆಯ ನಟರಾಗಿರ್ತಾರೆ. ನಿರ್ದೇಶಕರು ಅಂತ ಬಂದಾಗ ಒಬ್ಬ ಅದ್ಭುತವಾದಂಥ ಸ್ಟೂಡೆಂಟ್ ಆಗಿರ್ತಾರೆ ಅವರು. ಇವತ್ತಿಗೂ ಕೂಡ ಅವರ ಕಲಿಕೆ ಬಿಟ್ಟಿಲ್ಲ. ಎಲ್ಲಿ ತನಕ ಒಬ್ಬ ಮನುಷ್ಯ ಕಲಿತಾ ಇರ್ತಾನೆ ಅಲ್ಲಿ ತನಕ ಅವ್ರ ಏಳಿಗೆ ಆಗ್ತಾ ಇರುತ್ತೆ ಅನ್ನೋದಕ್ಕೆ ದರ್ಶನ್ ಸರ್ ಅವರೇ ಭಾಳ ಜೀವಂತ ಉದಾಹರಣೆ. ಅದು ನನಗೆ ಯಾವುದೋ ಒಂದು ಹಿಂದಿನ ಒಂದು ಸಿನಿಮಾ ಶೂಟಿಂಗ್ ಹೋದಾಗ ಸುಮಾರು ಅವರಿಗೆ ಎಲ್ಲರಿಗೂ ಊಟ ಇಷ್ಟ. ಅವ್ರೇನೂ ಹಾಕ್ಕೊಂಡಿರಲಿಲ್ಲ ಅವತ್ತು. ಅವ್ರೇನೂ ಹಾಕ್ಕೊಂಡಿರಲಿಲ್ಲ. ಸರ್ ಯಾಕೆ ನನ್ಗೆ ಮಾತ್ರ ಆಗ್ತಾಯಿದೆ, ನಿಮ್ಗೇನು ನಿಮ್ಮ ತಟ್ಟೆ ಖಾಲಿ ಇದೆ ಏನು ಅಂತಂದಾಗ ಅದಕ್ಕೆ ಅವ್ರು ಹೇಳಿದ್ದೇನು ಗೊತ್ತಾ? ಒಳಗಡೆ ಒಬ್ಬ ನಿರ್ದೇಶಕರು ಒಂದು ಶರ್ಟ್ಲೆಸ್ ಅಂದರೆ ಶರ್ಟನ್ನು ಬಿಚ್ಚಿ ಒಂದು ಸೀನ್ ಮಾಡಬೇಕು ಅಂತ ಇದೆ, ಅದಕ್ಕೋಸ್ಕರ ಹೆಚ್ಚು ಕಮ್ಮಿ 1 ತಿಂಗಳಿಂದ ನಾನು ಅನ್ನ ಊಟ ಮಾಡಿಲ್ಲ ಅಂತ. ಈ ಥರದವ್ರು ಸಿಗ್ತಾರ ನಮಗೆ?
ಇದಕ್ಕೆ ತಾನೇ ಸಕ್ಸಸ್ ಅಂತೀವಿ. ಅಂಥವ್ರಿಗೆ ತಾನೇ ಇದೆಲ್ಲ ಒಲ್ದು ಬರೋದಕ್ಕೆ ಸಾಧ್ಯವಿರುತ್ತೆ. ಇವತ್ತು ಅವರ ಸಮಕಾಲೀನರಾಗಿ ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದಂಥ ಪುಣ್ಯ ಇವತ್ತು ನನಗೆ ಸಿಕ್ಕಿದೆ ಅಂತಂತಂದರೆ ಅದು ದರ್ಶನ್ ಸರ್ ಅವರಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು. ಸರ್, ಈ 25 ವರ್ಷ ಒಂದು ಘಟ್ಟ, 25 ವರ್ಷದ ನಂತರ ಇದೆಯಲ್ಲ, ಇದು ಇನ್ನೊಂದು ಭಾಳ ಅದ್ಭುತವಾದ ಘಟ್ಟ. ಅದು ಖಂಡಿತ ಹೇಳ್ತೀನಿ. ಅವರು ಆಯ್ಕೆ ಮಾಡ್ಕೊತಿರೋ ಸಿನಿಮಾಗಳಿದೆಯಲ್ಲ, ನಿಜಕ್ಕೂ ಇಲ್ಲಿಂದ ಮೇಲೆ 25 ವರ್ಷ ಇದೆ ಗೊತ್ತಾ, 25 ಅಲ್ಲ 50 ಇದೆ ಗೊತ್ತಾ, ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ನೋವಂಥದ್ದು. ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚು, ಅವ್ರಿಗೆ ನಾನೇನು ಸಕ್ಸಸ್ ಕೊಡಬೇಕಾಗಿಲ್ಲ, ಸಕ್ಸಸ್ಸು ಅವ್ರು ಖಂಡಿತ ಎಲ್ಲನೂ ನೋಡ್ಬಿಟ್ಟಿದ್ದಾರೆ. ನಾನು ಕೋರ್ಕೊಳ್ಳೋದಿಷ್ಟೇ, ಅದ್ಭುತವಾದಂಥ ಆರೋಗ್ಯ ಕೊಡಲಿ ಅವ್ರಿಗೆ. ಇನ್ನೂ ನಮ್ಮ ಜೊತೆಯಲ್ಲಿ ಇನ್ನೂ 10 ವರ್ಷ 100 ವರ್ಷ ನಮ್ಮ ಜೊತೆಯಲ್ಲಿ ಅವರು ಇದೇ ಥರದ ಕಲೆಯನ್ನು ನಂಬಿಕೊಂಡಂಥ ಇವರಿಗೆ, ಅವರ ಫ್ಯಾನ್ಸ್ಗಳಿಗೆ ಇನ್ನೂ ಹೆಚ್ಚು ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಕೊಡುವಂಥ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ತೀನಿ. ಅರೆ, ಎಂತ ಅದ್ಭುತವಾದಂತ ಮಾತನ್ನ ಹಾಡಿದ್ರಿ. ಅದೇ ಜೊತೆಗೆ ಒಂದ್ 2 ಲೈನ್ ಹಾಡ್ಬಿಟ್ರು ಖುಷಿ ಆಗ್ಬಿಡುತ್ತೆ. ಎಲ್ಲ ಮುಗಿಲಿ, ಎಲ್ಲರದ್ದು ಮಾತಾಡಿ. ಕಮಾನ್, ನೀವು ಹಾಡೋದ್ರಲ್ಲಿ ಕರಿ. ಬನ್ನಿ ಬನ್ನಿ ಸರ್, ಮುಂದೆ ಬಂದ್ಬಿಡಿ ಬನ್ನಿ. 2 ಲೈನು. ಅವ್ರಿಗೆ ಚೆನ್ನಾಗಿದೆ ಲೈನ್ಸು. ಎಸ್. ಅವರ ರೀಸೆಂಟ್ ಸಿನಿಮಾದು. ಊರೇ ಹೆತ್ತ ಮಗ ನಿಂದು ಎಂತ ತ್ಯಾಗ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ, ನಿಂದು ತಾಯಿ ಗುಣ ಇರೋದಿಲ್ಲ ಋಣ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ, ಪುಣ್ಯಾತ್ಮ 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 ಪುಣ್ಯಾತ್ಮ. ಥ್ಯಾಂಕ್ ಯು ಸರ್. ಅರೆ, ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಶರಣ್ ಸರ್.